ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ, ಬಂದದ್ದೆಲ್ಲ ಬರಲಿ. ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮ್ಮೆಲ್ಲರ ಪ್ರೀತಿಯ ಹಾಗೂ ಕಾಳಜಿಯ ಕಮೆಂಟ್ಗಳಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಹಾರೈಕೆಯಿಂದ, ನಿಮ್ಮೆಲ್ಲರ ಪ್ರೀತಿಯ ಹಾಗೂ ತುಂಬ ಕಾಳಜಿಯ ಹಾರೈಕೆಯಿಂದ ನನ್ನ ಯಜಮಾನರು ಸುಧಾರಿಸ್ತಾ ಇದ್ದಾರೆ. ಮೊನ್ನೆ ಭಾನುವಾರದ ಸಂಜೆ ನನ್ನ ಯಜಮಾನರ ಡಿಸ್ಚಾರ್ಜ್ ಆಯಿತು ಆಸ್ಪತ್ರೆಯಿಂದ. ನಿಮಗೆ ಗೊತ್ತಿದೆ ನನ್ನ ಮಗನ ಪರಿಸ್ಥಿತಿ. ನನ್ನ ಮಗನನ್ನು ಇಟ್ಕೊಂಡು ಒಂದು ಕೆಲಸ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಿಮಗೂ ಗೊತ್ತು. ನನ್ನ ಮೈದುನ ಬಂದು ನಮ್ಮ ಡಿಸ್ಚಾರ್ಜ್ ಎಲ್ಲ ಕಾರ್ಯಗಳಲ್ಲೂ ತುಂಬ ಸಹಕಾರ ಮಾಡಿ ಅವನೇ ನಮ್ಮನ್ನು ಮನೆಗೆ ಕರ್ಕೊಂಡು ಬಂದು ಬಿಟ್ಟು ಹೋದ. ಯಾಕಂದರೆ ಬಿಲ್ ಪೇ ಮಾಡೋಕ್ಕೆ ಹೋಗಬೇಕು ಅಥವಾ ಈ ಕಡೆ ಮೆಡಿಸಿನ್ಸ್ ಔಷಧಗಳನ್ನು ತರಕ್ಕೆ ಹೋಗಬೇಕು. ಅವನನ್ನು ರೂಮಲ್ಲಿ ಬಿಟ್ಟು ಹೋಗುವಷ್ಟು ಧೈರ್ಯ ನನಗಿಲ್ಲ. ಯಾಕಂದರೆ ಅವನಿಗೆ ನಮ್ಮ ದೇಹದಲ್ಲಿ ಯಾವುದೂ ಹೊಸ ವಸ್ತುಗಳು ಇರಬಾರ್ದು. ಈ ಆಟಿಸಮ್ ಮಕ್ಕಳಿಗೆ ಎಲ್ಲರಿಗೂ ಸ್ವಲ್ಪ ಹಾಗೆ ಇರುತ್ತೆ. ಅವರು ಹೊಸತನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವನು ಬಂದಿರೋ ಡಾಕ್ಟರ್ಗಳ ಹತ್ರ, ಸಿಸ್ಟರ್ಗಳ ಹತ್ರ, ಎಲ್ಲರ ಹತ್ರನೂ ಅಪ್ಪನ ಟ್ಯೂಬ್ ತೆಗಿ ಅಂತ ಗಲಾಟೆ ಮಾಡ್ತಾ ಇದ್ದ. ನಾನು ಬಿಟ್ಟು ಏನಾದರೂ ಪೇಮೆಂಟ್ ಮಾಡೋಕ್ಕೆ ಎಲ್ಲಾದರೂ ಹೋದರೆ ಅವನೇನಾದರೂ ಎಳೆದೇನಾದರೂ ಮಾಡಿಬಿಟ್ರೆ ಅನ್ನೋ ಭಯ ನನಗೆ. ಹಾಗಾಗಿ ನನ್ನ ಮೈದುನ ಬಂದು ತುಂಬ ಸಹಾಯ ಮಾಡ್ದ. ನನ್ನ ತಮ್ಮನೂ ರೆಡಿಯಾಗಿದ್ದ, ಬರ್ತೀನಿ ಅಂತ ಹೇಳಿದ್ದ. ಬಟ್ ಮೈದುನ ಅದಕ್ಕೆ ನಮ್ಮ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆದು ಅವನು ಮನೆಗೆ ಕರ್ಕೊಂಡು ಬಂದು ನಮ್ಮನ್ನು ಬಿಟ್ಟು ನಮ್ಮ ಲಗೇಜ್ಗಳನ್ನು ಮನೆಗೆ ಕೊಟ್ಟು ಎಲ್ಲ ಮಾಡಿ ಹೋಗಿರೋದಕ್ಕೆ ನಮ್ಗೆ ತುಂಬ ಅನುಕೂಲ ಆಯಿತು. ನಿಮ್ಮೆಲ್ಲರ ಹಾರೈಕೆಯಿಂದ ನಿಜವಾಗ್ಲೂ ಹೃದಯ ತುಂಬಿ ಬಂತು. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದ ಮಾತಾಗಿರ್ಬೋದು, ಆಮೇಲೆ ನನ್ನ ಧೈರ್ಯವನ್ನು ನೀವೆಲ್ಲ ತುಂಬ ಹೊಗಳ್ತಾ ಇದ್ದೀರಾ. ಹೌದು, ಖಂಡಿತವಾಗ್ಲೂ ನಾನು ಕಲ್ಲಾಗಿದ್ದೀನಿ. ನನ್ನ ಮಗ 32 ವರ್ಷದ ಹಿಂದೆ ಆಟಿಸಮ್ ಡಯಾಗ್ನೋಸ್ ಆದಾಗ ನಾವು ತುಂಬ ಚಿಂತೆಯಲ್ಲಿ ಅಥವಾ ಇದರಲ್ಲೇ ದಿನಗಳನ್ನು ಕಳೆದ್ವಿ. ಆಮೇಲೆ ಅದು ಹೇಗೋ ನಡ್ಕೊಂಡು ಬಂತು. ಅವನನ್ನು ಸುಧಾರಿಸೋ ಸ್ಥಿತಿಯಲ್ಲಿ ಅವನಿದ್ದ. ಯಾವಾಗ ಅವನಿಗೀಗ 6 ವರ್ಷದ ಹಿಂದೆ ಮಲ್ಟಿಪಲ್ ಸ್ಲಿರೋಸಿಸ್ ಬಂತು, ಆಗ ನಾವು ತುಂಬ ಕಷ್ಟಪಡಕ್ಕೆ ಶುರು ಮಾಡಿದ್ವಿ. ಎಲ್ಲ ವಿಷಯದಲ್ಲೂ, ಒಂದೇ ವಿಷಯ ಅಂತ ಹೇಳಲ್ಲ, ಆರ್ಥಿಕವಾಗಿ ಇರ್ಬೋದು ಅಥವಾ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ತುಂಬ ಕಷ್ಟಗಳನ್ನು ನೋಡಿದ್ವಿ. ಆಗ ನಾವು ನಮ್ಮನ್ನು ಗಟ್ಟಿ ಮಾಡಿಕೊಳ್ಳೇಬೇಕಾಯಿತು. ಯಾಕಂದರೆ ಒಂದಿನ 2 ದಿನದ್ದಲ್ಲ, ಪ್ರತಿದಿನ ಆಸ್ಪತ್ರೆಗೆ ಹೋಗು, ಪ್ರತಿದಿನ ಡಾಕ್ಟರ್ ಹತ್ರ ಹೋಗು, ಪ್ರತಿದಿನ ಲ್ಯಾಬ್ ಟೆಸ್ಟ್ ಕೊಡು, ಇದರಲ್ಲೇ ಜೀವನ ಕಳೆದು ಹೋಯಿತು. ಆಗ ಅದು ಆ ಟೈಮಲ್ಲಿ ನಾವು ಎಷ್ಟು ಕೆಳಗೆ ಅಂದರೆ ನಮ್ಮ ಒಂದು ಮಾನಸಿಕ ಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಮೊದಲ ಅವನು ಡಯಾಗ್ನೋಸ್ ಆದಾಗ, ಅದೇ ಆಮೇಲೆ ನಮ್ಮನ್ನು ಎತ್ತಿ ಮೇಲ್ ತಂತು. ಅದೇ ಥರ ನಾವು ಧೈರ್ಯ ಬೆಳೆಸ್ಕೊಂಡು ನಾನೀಗ ಯಾವುದನ್ನು ಎದುರಿಸೋಕ್ಕೂ ನಾನು ಆ ಥರ ಧೈರ್ಯ ಬೆಳೆಸ್ಕೊಂಡಿದ್ದೀನಿ. ಯಾಕಂದರೆ ಮಾಡಲೇಬೇಕು, ಮಾಡದೆ ವಿಧಿನೇ ಇಲ್ಲ ಅನ್ನೋ ಒಂದು ಸ್ಥಿತಿ ಬಂದಿದೆ. ಹಾಗಾಗಿ ನಾವು ಅಷ್ಟೇ ಧೈರ್ಯ ಬೆಳೆಸ್ಕೊಂಡು ನಾನು ಯಾವುದೇ ರೀತಿಯ ಹೋರಾಟಕ್ಕೂ ರೆಡಿಯಾಗಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನನ್ನ ಧೈರ್ಯ ಇನ್ನೂ ಇಮ್ಮಡಿಯಾಗಿದೆ. ನನಗೆ ನಿಜವಾಗ್ಲೂ ಹೃದಯ ಅಷ್ಟು ಭಾರ ಆಗೋಗಿದೆ ನಿಮ್ಮೆಲ್ಲರ ಕಮೆಂಟ್ಗಳನ್ನು ಓದಿ. ಅಷ್ಟು ಒಂದು ಮನಸ್ಸು ಅಷ್ಟು ಸಮಾಧಾನವಾಗಿದೆ. ಈಗ ನಾನು ನಿಮ್ಮ ಹತ್ರ ನಿಮಗೆ ಇದನ್ನು ತೋರಿಸೋದ್ರಿಂದ ಅಥವಾ ನನ್ನ ಮಗನ ಬಗ್ಗೆ ಹೇಳೋದ್ರಿಂದ ನನ್ನ ಕಷ್ಟಗಳಂತೂ ಯಾವುದು ಪರಿಹಾರ ಆಗಲ್ಲ. ಮನಸ್ಸು ಸ್ವಲ್ಪ ಹಗುರ ಆಗ್ಬೋದು. ಯಾಕಂದರೆ ಯಾವತ್ತು ಒಳಗಡೆ ಇಟ್ಕೊಳ್ಳೋದಕ್ಕಿಂತ ಅದನ್ನು ಹೇಳಿದಾಗ ಮನಸ್ಸು ಹಗುರ ಆಗತ್ತೆ. ನಾನು ಯಾರದ್ದೋ ವಿಷಯ ಹೇಳ್ತಿಲ್ಲ ಅಥವಾ ನಾನು ಹೆತ್ತು ಸಾಕ್ತಾ ಇರುವ ಮಗನ ಕಷ್ಟಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಿದ್ದೀನಿ. ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ತೊಂದರೆಗಳಿರುತ್ತೆ. ಅದನ್ನು ನಾನಿಲ್ಲ ಅಂತ ಹೇಳೋದೇ ಇಲ್ಲ, 100ಕ್ಕೆ 100 ಇರುತ್ತೆ. ಮನುಷ್ಯ ಅಂತ ಭೂಮಿ ಮೇಲೆ ಬಂದಿದ್ದಾನೆ ಅಂದರೆ ಅವನಿಗೆ ಅನೇಕ ತೊಂದರೆಗಳಿದ್ದೇ ಇರುತ್ತೆ. ಅದು ಎಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ. ನೀವು ಪರಿಹಾರ ಇಲ್ಲದೆ ಇರೋ ತೊಂದರೆ ಏನಿದೆ ಹೇಳಿ? ಈಗ ಕ್ಯಾನ್ಸರ್ನಂತಹ ಮಹಾಮಾರಿ ಕಾಯಿಲೆಗಳಿಗೂ ಗುಣ ಅನ್ನೋದಿಂದಿದೆ. ನಿಮಗೆ ಮೊದಲನೇ ಹಂತದಲ್ಲಿ ಗೊತ್ತಾದರೆ ಅದನ್ನು ಗುಣ ಮಾಡೋ ಶಕ್ತಿನೂ ಇದೆ. ಆದರೆ ನನ್ನ ಮಗನಿಗಿರುವ 2 ತೊಂದರೆನೂ ಗುಣ ಮಾಡೋಕ್ಕೆ ಕೊನೆ ಉಸಿರಿರೋ ತನಕ, ಆ ಕಾಯಿಲೆ ಗುಣ ಆಗೋದು ಯಾವಾಗ ಹೇಳಿ? ಅವನ ಉಸಿರು ಯಾವಾಗ ನಿಲ್ಲತ್ತೆ ಆವಾಗಲೇ ಅದು ಗುಣ ಆಗೋದು. ಅಂತಹ ಸ್ಥಿತಿಯಲ್ಲಿರುವಾಗ ಕೆಲವರು ಅದ್ರ ಬಗ್ಗೆನೂ ಹೇಳ್ತಾರೆ. ಕಷ್ಟ, ಅದನ್ನು ಏನು ಹೇಳ್ಕೊಳ್ಳೋದು? ಎಲ್ಲರಿಗೂ ಕಷ್ಟ ಇರುತ್ತೆ.
ಕಷ್ಟ ಇರುತ್ತೆ. ನಿಮ್ಗಿರೋ ನನ್ನ ಪ್ರೀತಿಯಿಂದ ಹೇಳ್ತಿರೋ ವೀಕ್ಷಕರಿಗೆ ನಿಮ್ಗೆಲ್ಲರಿಗೂ ಗೊತ್ತು, ನನಗೆಲ್ಲರಿಗೂ ತೊಂದರೆಗಳು ಇದ್ದೇ ಇರುತ್ತೆ. ಆರ್ಥಿಕ ತೊಂದರೆ ಇರ್ಬೋದು, ಸಾಮಾಜಿಕ ತೊಂದರೆ ಇರ್ಬೋದು, ಕುಟುಂಬದ ಏನೋ ಒಂದು ತೊಂದರೆಗಳಿರಬಹುದು, ಅಥವಾ ಮಾನಸಿಕ ಏನೋ ಒಂದು ಚಿಂತೆಗಳು, ಏನೋ ಒಂದು ಮಕ್ಕಳು ಏನು ನಾವು ಹೇಳಿದ ಮಾತು ಕೇಳದೇ ಇರಬಹುದು, ಅಥವಾ ಈ ಆರೋಗ್ಯದ ಸಮಸ್ಯೆ ಇರ್ಬೋದು, ಇದ್ದೇ ಇರುತ್ತೆ. ಆ ಸಮಸ್ಯೆಗಳು ನಮಗೂ ಇವೆ. ನಮಗೂ ಆರೋಗ್ಯದ ಸಮಸ್ಯೆ ಇದೆ, ಅನೇಕ ತೊಂದರೆಗಳಿದೆ. ಆ ಸಮಸ್ಯೆಗಳು ನಮಗೂ ಇರುತ್ತೆ. ಆದರೆ ನನಗಿರೋ ಸಮಸ್ಯೆ ನಿಮಗಿಲ್ವಲ್ಲ, ಅದು ವಿಶೇಷವಾದ ಸಮಸ್ಯೆಗಳು ಕೆಲವು ಜನರಿಗಿರುತ್ತೆ. ನನ್ನ ನಿನ್ನೆಯ ಕಮೆಂಟ್ಗಳಲ್ಲಿ ಕೆಲವರೆಲ್ಲ ಆ ಥರ ಮಕ್ಕಳಿರೋ ತಂದೆ ತಾಯಿಗಳು ಒಂದು ಕೆಲವು 2-3 ಜನ ಹಾಕಿದ್ದಾರೆ. ನಿಜವಾಗ್ಲೂ ಅದನ್ನು ನೋಡುವಾಗ ನನಗೂ ಇನ್ನೂ ಸಂಕಟ ಆಗುತ್ತೆ. ನಮ್ಮ ಥರ ಎಷ್ಟು ಅವರು ಒದ್ದಾಡ್ತಿದಾರಲ್ಲ ಅನ್ನೋ ಭಾವನೆ ನಮಗೆ ಬರುತ್ತೆ. ಅದಕ್ಕೆ ಹೇಳ್ತಿರೋದು, ನಾನು ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಎಲ್ಲವನ್ನ ಜಯಿಸಕ್ಕೆ ಸಾಧ್ಯ ಅನ್ನೋ ಒಂದು ಮಟ್ಟವನ್ನು ತಲುಪಿಬಿಟ್ಟಿದ್ದೀನಿ. ನನ್ನ ಯಜಮಾನರ ಆರೋಗ್ಯನೂ ಅಷ್ಟೇ. ಇವತ್ತು ಡಾಕ್ಟರ್ ಹತ್ರ ನಾವು ಇವತ್ತು ಬೆಳಿಗ್ಗೆ ಆಸ್ಪತ್ರೆಗೆ ಹೋಗಿದ್ವಿ. ಡಾಕ್ಟರ್ ಬರಕ್ಕೆ ಹೇಳಿದ್ರು. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಸುಶಾಂತ್ ಬರಲ್ಲ ಅಂತ ಹೇಳಿರೋ ಕಾರಣ ಅವನಿಗೆ ನಾನು ಬೇಗ ಎದ್ದು ಪ್ರತಿಯೊಂದು ದೋಸೆ, ರಸಾಯನ, ಅನ್ನ, ಸಾರು, ಪಲ್ಯ, ಆಮೇಲೆ ಅವನಿಗೆ ಸಂಡಿಗೆ, ಆಮೇಲೆ ಅವನಿಗೆ ಊಟ ಆದ್ಮೇಲೆ ಮೊಸರು ಸಕ್ಕರೆ ಇರಲೇಬೇಕು. ಮೊಸರು ಸಕ್ಕರೆ ಪ್ರತಿಯೊಂದನ್ನು ಬಾಕ್ಸಲ್ಲಿ ಹಾಕಿ ಅವನಿಗೆ ರೆಡಿ ಇಟ್ಟು ನಾವು ಆಸ್ಪತ್ರೆಗೆ ಹೋಗಿದ್ವಿ. 9:30 ಗಂಟೆಗೆ ಹೋಗಿ ನಾವು 3 ಗಂಟೆಗೆ ಮನೆಗೆ ಬಂದ್ವಿ. ಅವನು ಊಟ ಮಾಡಿ ಮಲಗಿದ್ದ. ಹಾಗಾಗಿ ನನಗೆ ಅದೇನು ತೊಂದರೆ ಆಗಲಿಲ್ಲ. ಅವನು ಆರಾಮಕ್ಕಿದ್ದ. ನಿಮ್ಮೆಲ್ಲರ ಪ್ರೀತಿ ನಮಗೆ ನನ್ನ ಯಜಮಾನರನ್ನ ಇನ್ನೂ ಬೇಗ ಗುಣ ಮಾಡ್ತಾ ಇದೆ. ಡಾಕ್ಟರ್ ಇವತ್ತು ಒಂದು ಟ್ಯೂಬನ್ನು ತೆಗೆದು, ಒಂದು ಟ್ಯೂಬ್ ಇನ್ನು 3 ವೀಕ್ಸ್ ಇಟ್ಕೋಬೇಕು. ಅದನ್ನ ಮಾನಿಟರ್ ಮಾಡ್ತಾನೆ ಇರಬೇಕು. ನಮಗೆಲ್ಲ ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲವನ್ನು ಹೇಳ್ಕೊಟ್ಟಿದ್ದಾರೆ. ನನಗಂತೂ ನಾನು ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ಅದೆಷ್ಟು ಹೇಳಿದ್ರು ಕಡಿಮೆನೆ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಇನ್ನೂ ಏನೇ ಕಷ್ಟ ಬಂದರೂ ಖಂಡಿತವಾಗಿ ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ನನಗೆ ಇನ್ನಷ್ಟು ಇಮ್ಮಡಿ ಆಗಿದೆ. ಕಷ್ಟಗಳು ಅಥವಾ ನಾವು ಕಷ್ಟ ಇರೋರಿಗೆ ಮಾತ್ರ ಆ ಕಷ್ಟದ ಆಳ, ಉದ್ದ, ಅಗಲ ಪ್ರತಿಯೊಂದು ಗೊತ್ತಾಗೋದು. ನಾವಂತೂ ಯಾವುದೇ ಸಮಯದಲ್ಲೂ ಯಾರಿಗೂ ಸಹಾಯ ಇಲ್ಲ ಅನ್ನೋ ಪದ ನಮ್ಮ ಬಾಯಲ್ಲಿ ಬರೋದೇ ಇಲ್ಲ. ಬೇಕಾದಷ್ಟು ನಾವು ಮೊದಲು ಮಾಡಿದ್ದೀವಿ, ಈಗಲೂ ಮಾಡ್ತಾ ಇದ್ದೀವಿ, ಮುಂದೂ ಮಾಡ್ತೀವಿ ಅಂತ ಹೇಳ್ತೀನಿ. ಹಾಗೆ ನನ್ನ ಮಗನ ಅವನು ನಾನು ಹೇಳಿದೆ, ಅವನಿಗೆ ಇದ್ದಕ್ಕಿದ್ದ ಹಾಗೆ ಮೂಡ್ ತುಂಬಾ ಬದಲಾಗತ್ತೆ ಅಂತ. ಅದನ್ನು ನಿಮ್ಗೆ ಯಾವತ್ತೂ ತೋರಿಸಿಲ್ಲ ನಾನು. ಯಾಕಂದ್ರೆ ತೋರಿಸಿದ್ರೆ ಅದು ನೋಡೋ ಸ್ಥಿತಿಯಲ್ಲಿ ಇರಲ್ಲ. ಅದಕ್ಕಾಗಿ ನಾನು ತೋರಿಸ್ತಾ ಇಲ್ಲ. ನಿಮ್ಯಾನ್ಸ್ ಅಲ್ಲಿ ನಾವು ಡಾಕ್ಟರ್ ಹತ್ರನೂ ಕೇಳಿದ್ವಿ. ಅವರು ಖಂಡಿತ ವಿಡಿಯೋದಲ್ಲಿ ಅದನ್ನು ತೋರಿಸೋದು ಬೇಡ. ಯಾವತ್ತಿದ್ರೂ ನಾವು ಪ್ರೇರಣೆ ಅಂದ್ರೆ ಪ್ರೋತ್ಸಾಹ ಸಿಗುವಂತ ನಿಮ್ಮನ್ನ ಮೋಟಿವೇಟ್ ಮಾಡುವಂತಹ ಧೈರ್ಯದ ಮಾತುಗಳನ್ನ, ಅಥವಾ ನಾವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂಥದ್ದನ್ನ ನಾವು ತೋರಿಸ್ಬೇಕೇ ಹೊರತು ಬೇಡದೇ ಇರೋದನ್ನ ಅಥವಾ ನಿಮ್ಮ ಮಾನಸಿಕ ಸ್ಥಿತಿಯನ್ನ ಇನ್ನೂ ಕುಗ್ಗಿಸುವಂತಹ ಆ ಥರ ವಿಡಿಯೋಗಳನ್ನ ನಾವು ತೋರಿಸಬಾರ್ದು. ನಮ್ಮಿಂದ ನೀವು ಪ್ರೇರಣೆ ಪಡಿಬೇಕೇ ಹೊರತು ಇನ್ನೂ ನೀವು ಏನ್ ಹೇಳೋದು, ಕೆಳಮುಖದಲ್ಲಿ ಡಿಮೋಟಿವೇಟ್ ಆಗಬಾರ್ದು. ನೀವು ಮೋಟಿವೇಟ್ ಆಗಬೇಕು. ಆ ತರಹ ವಿಡಿಯೋಗಳನ್ನ ಮಾಡಬೇಕು. ನಾವು ನನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನನ್ನ ಯಾವ ತೊಂದರೆಗಳು ಪರಿಹಾರ ಆಗಲ್ಲ. ನಾವೇ ಅನುಭವಿಸಬೇಕು. ನಾವೇ ಅನುಭವಿಸ್ತಾ ಇದ್ದೀವಿ, ಮುಂದೆ ಅನುಭವಿಸ್ತೀವಿ. ಬಟ್ ಅನುಭವಿಸೋದಕ್ಕೆ ಅಥವಾ ಅದನ್ನ ಎದುರಿಸಕ್ಕೆ ಒಂದು ಶಕ್ತಿ ನಿಮ್ಮೆಲ್ಲರ ಒಂದು ಕಮೆಂಟ್ಗಳಿಂದ ನಮಗೆ ತುಂಬ ಪ್ರೇರಣೆ, ಹಾಗೆ ತುಂಬ ಸಮಾಧಾನ. ಅದನ್ನು ನಿಮ್ಗೆ ಹೇಳಬೇಕು. ನಿಮ್ಗೆಲ್ರಿಗೂ ಹೃದಯಪೂರ್ವಕವಾದ ನನ್ನ ಕಡೆಯಿಂದ, ನನ್ನ ಯಜಮಾನರ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಬೇಕು ಅಂತ ಯೋಚನೆ ಮಾಡಿಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಓಡಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಪ್ರತಿಯೊಂದು ಕೆಲಸನೂ ನಾನೇ ಮಾಡಬೇಕಾಗಿತ್ತು. ಡಿಸ್ಚಾರ್ಜ್ ಆದಮೇಲೆ ನನಗೆ 1 ನಿಮಿಷನೂ ಸಮಯನೇ ಇರ್ತಿರ್ಲಿಲ್ಲ. ಯಾಕಂದರೆ ಪ್ರತಿಯೊಂದು ಸ್ನಾನದಿಂದ ಪ್ರತಿಯೊಂದು ನಾನೇ ಮಾಡಿಸ್ಬೇಕಾಗಿತ್ತು. ಈಗ 1 ಟ್ಯೂಬ್ ತೆಗೆದ ಕಾರಣ ಸ್ವಲ್ಪ ಓಡಾಡೋ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಅಷ್ಟು ಕಷ್ಟ ಆಗಲ್ಲ. ನಿಮ್ಮೆಲ್ಲರ ಪ್ರೀತಿಗೆ ನಮ್ಮ ಹೃದಯ ತುಂಬಿ ನಾನು ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.